ಮೂರ್ಧೈವ ಸುತೇಜಾಃ ಚಕ್ಷುರ್ವಿಶ್ವರೂಪಃ ಪ್ರಾಣಃ ಪೃಥಗ್ವರ್ತ್ಮ ಪೃಥಿವ್ಯೈವ ಪಾದೌ. ಇದು 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರ. ಶಬ್ದಾದಿಭ್ಯ ಅನ್ನೋದನ್ನ ನಾವು ನೋಡ್ತಿದ್ದೇವೆ. ಅಲ್ಲಿ ತತ್ವಪ್ರಕಾಶಿಕಾದಲ್ಲಿ ಶ್ರುತಿ ಸಮಾಖ್ಯಯಾಚ ಆ ಭಾಗ, ಆ ವಾಕ್ಯ ನಾವು ಇವತ್ತು ನೋಡಬೇಕು. ಶ್ರುತಿ ಸಮಾಖ್ಯಯಾಚ ವೈಶ್ವಾನರಸ್ಯ ವಿಷ್ಣುತ್ವಂ ಉಪಪಾದಯತಿ. ಸಮಾಖ್ಯ ಅಂದ್ರೆ ಸಂವಾದ, ಸಮರ್ಥನೆ. ನಾವೀಗ ವೈಶ್ವಾನರ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಅಂತ ಪ್ರಶ್ನೆ ಎದುರಿಸಿದ್ದೇವೆ. ಅಲ್ಲಿ ಶ್ರುತಿ ಸಮಾಖ್ಯಯ, ವೇದದ ಸಂವಾದ ಅಥವಾ ವೇದದ ಬೆಂಬಲ ಇರುವುದರಿಂದ ಕೂಡ ವೈಶ್ವಾನರ ಅಂದ್ರೆ ವಿಷ್ಣುವೇ ಅಂತ ಈಗ ಸಮರ್ಥನೆ ಮಾಡ್ತಾ ಇದ್ದಾರೆ. ಅದನ್ನು ಭಾಷ್ಯದಲ್ಲಿ ಆಚಾರ್ಯರು ಚಂದ್ರಮ ಅಂತ ಆ ವೇದವಾಕ್ಯ ಏನಿದೆ ಅದನ್ನೇ ಉದ್ಧರಿಸಿದ್ದಾರೆ. ಚಂದ್ರಮ ಮನಸೋ ಜಾತಃ ಚಕ್ಷೋಃ ಸೂರ್ಯ ಅಜಾಯತ ಇತ್ಯಾದಿನ ಯಹ ಪುರುಷಾಖ್ಯೋ ವಿಷ್ಣು, ಪುರುಷ ಶಬ್ದನಾದ ಪುರುಷ ಅನ್ನುವ ಹೆಸರನ್ನು ಇಟ್ಕೊಂಡಿರುವಂತಹ ವಿಷ್ಣು ಏನಿದ್ದಾನೆ, ಅಭಿಹಿತ, ಯಾರು ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಿದ್ದಾನೋ, ತದ್ವಿಧಮೇವ ಅತ್ರ, ಅಂಥ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಿರುವ ರೀತಿಯ ಪುರುಷನನ್ನೇ ಅತ್ರ ಮೂರ್ಧೈವ ಸುತೇಜಾಃ ಚಕ್ಷುರ್ವಿಶ್ವರೂಪ ಪ್ರಾಣಃ ಪೃಥಗ್ವರ್ತ್ಮ ಅನ್ನುವಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪ್ರಾಣಃ ಪೃಥಗ್ವರ್ತ್ಮ ಇತ್ಯಾದಿನ, ನಾನೀಗ ಭಾಷ್ಯ ವಾಕ್ಯ ಓದ್ತಿದ್ದೇನೆ. ಅಲ್ಲಿ ಆ ವಾಕ್ಯದಿಂದ ಏನಂ ವೈಶ್ವಾನರ ಅಧೀಯತೆ, ಇವನನ್ನೇ ವೈಶ್ವಾನರ ಎಂಬುದಾಗಿ ಅಧ್ಯಯನ ಮಾಡ್ತಾರೆ, ತಿಳಿಯುತ್ತಾರೆ, ಪರಂಪರೆಯಿಂದ ಗುರುಗಳಾದವರು ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ಜಯತೀರ್ಥರು ಅರ್ಥ ಬರೀತಾರೆ. ಯಹ ಪುರುಷಾಖ್ಯೋ ವಿಷ್ಣು, ತತ್ವಪ್ರಕಾಶಿಕಾದಲ್ಲಿ ಪುರುಷ ಶಬ್ದ ವಾಚ್ಯನಾದ ವಿಷ್ಣು ಏನಿದ್ದಾನೆ, ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಿದ್ದಾನಲ್ಲ, ಏನ್ ಹೇಳಲ್ಪಟ್ಟಿದ್ದಾನೆ? ಶೀರ್ಷ್ಣೋದ್ಯೌ ಸಮವರ್ತತ, ಚಕ್ಷೋ ಸೂರ್ಯೋಜಾಯತ, ಪ್ರಾಣಾದ್ವಾಯುರಜಾಯತ, ಪದ್ಭ್ಯಾಂ ಭೂಮಿರಜಾಯತ ಇತ್ಯಾದಿನ. ಶೀರ್ಷ್ಣ, ಅವನ ತಲೆಯಿಂದ ಆಕಾಶ ಹುಟ್ಟಿತು, ಅವನ ಕಣ್ಣಿನಿಂದ ಸೂರ್ಯ ಹುಟ್ಟಿದ, ಅವನ ಪ್ರಾಣದಿಂದ ವಾಯು ಹುಟ್ಟಿದ, ಕಾಲುಗಳಿಂದ ಭೂಮಿ ಹುಟ್ಟಿತು ಅಂತೇನು ಇತ್ಯಾದಿನ ವಾಕ್ಯೇನ ಪುರುಷ ಆ ವಿಷ್ಣು ವರ್ಣಿತನಾಗಿದ್ದಾನಲ್ಲ, ಅವನು ಕೇನ ಪ್ರಕಾರೇಣ ವರ್ಣಿತ ಅಂದ್ರೆ ಜುಭ್ವಾದಿ ಜನಕ ಶೀರ್ಷಾದಿಮಾನ್ ಅಭಿಹಿತಃ, ದ್ಯೂ ಭೂ ಇತ್ಯಾದಿ ಲೋಕಗಳಿಗೆ ಜನಕವಾದ ತಲೆಯ ಮೊದಲಾದ ಅಂಗಾಂಗಗಳುಳ್ಳವನು ಇತಿ ಅಭಿಹಿತ, ವರ್ಣಿತನಾಗಿದ್ದಾನೆ. ತದ್ವಿಧಂ ಪುರುಷ ವಿಧಮೇವ ಅಂತ ಬಂದಿದೆ ಸೂತ್ರದಲ್ಲಿ, ಅದು ದ್ವಿತೀಯ ವಿಭಕ್ತಿ. ಪುರುಷ ವಿಧಮೇವ ಚೈನಂ ಅಧೀಯತೆ. ತದ್ವಿಧಂ, ಅದೇ ಥರದ ಪುರುಷನನ್ನ ವೈಶ್ವಾನರಂ, ತದ್ವಿಧಮೇವ ಅತ್ರ ವೈಶ್ವಾನರಂಚ ಅಧೀಯತೆ ಛಂದೋಗಾಹ. ಅಧೀಯತೆ ಅಂತ ಸೂತ್ರದಲ್ಲಿ ಮತ್ತೆ ಭಾಷ್ಯದಲ್ಲಿ ಕ್ರಿಯಾಪದ ಇದೆ, ಅದಕ್ಕೆ ಕರ್ತೃಪದ ಛಂದೋಗಾಹ ಅಂತ. ಛಾಂದೋಗ್ಯ ಉಪನಿಷತ್ತನ್ನ ಈ ಅಧ್ಯಯನ ಮಾಡುವವರು, ಪಾಠ ಮಾಡುವವರು, ಮತ್ತೆ ಅದನ್ನು ಉಪದೇಶ ಮಾಡುವವರು, ಸ್ವೀಕಾರ ಮಾಡುವವರು, ಅವರೆಲ್ಲ ಛಂದೋಗಾಹ ಅಧೀಯತೆ. ಛಂದೋಗಾಶ್ಚ ಅಂತ ಇಟ್ಕೋಬೇಕು. ಚ ಅನ್ನೋದು ಛಾಂದೋಗ್ಯ ಉಪನಿಷತ್ತಿನವರು ಹೀಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಏನಂತ? ಮೂರ್ಧೈವ ಸುತೇಜಾಹ, ಭಗವಂತನ ತಲೆಯೇ ಸುತೇಜಾಹ, ಚಕ್ಷುರ್ ವಿಶ್ವರೂಪ, ಪ್ರಾಣಃ ಪೃಥಗ್ವರ್ತ್ಮ ಪೃಥಿವೀ ಪಾದವು ಇತ್ಯಾದಿನ ವಾಕ್ಯೇನ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವ ಈ ವಾಕ್ಯದಿಂದ ಅವನದ್ದೇ ಸ್ತೋತ್ರವನ್ನ ಈ ಛಾಂದೋಗ್ಯ ಉಪನಿಷತ್ತಿನವರು ಕೂಡ ಮಾಡ್ತಾರೆ. ಅತಃ ಪುರುಷ ಸೂಕ್ತ ಸಮಾಖ್ಯೆಯ ಅಪಿ ವಿಷ್ಣುರೇವ ವೈಶ್ವಾನರ ಇತ್ಯರ್ಥ. ಆದ್ದರಿಂದ ಪುರುಷ ಸೂಕ್ತದ ಸಮರ್ಥನೆ ಇರುವುದರಿಂದ ಕೂಡ ವಿಷ್ಣುವೇ ವೈಶ್ವಾನರ ಅಂತ ಹೀಗೆ ಅದರ ಅರ್ಥ. ಅದಕ್ಕೆ ಅವರೊಂದು ಪ್ರಶ್ನೆ ಮಾಡಬಹುದು, ಪುರುಷ ಸೂಕ್ತ ವಿಷ್ಣು ಪರ ಅಂತ ನೀವು ತೀರ್ಮಾನ ಮಾಡಿಕೊಂಡ್ರಿ, ಆ ಥರ ನೀವೇ ತೀರ್ಮಾನ ಮಾಡಿಕೊಂಡು ಆ ಪುರುಷ ಸೂಕ್ತ ವಿಷ್ಣು ಪರ ಆದ್ರಿಂದ ಇಲ್ಲಿ ಅಗ್ನಿಹೇ ವೈಶ್ವಾನರ ಅನ್ನೋ ಭಾಗವು ಕೂಡ ವಿಷ್ಣು ಪರ ಅಂತ ಹೇಳಿಕ್ ಹೊರಟ್ರಿ. ಆದ್ರೆ ಪುರುಷ ಸೂಕ್ತ ವಿಷ್ಣು ಪರ ಅಂತ ಹೇಗೆ ತೀರ್ಮಾನ ಆಗೋದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಚ ಶಬ್ದೇನ ಅಂತ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಭಾಷ್ಯದಲ್ಲಿ ಚ ಶಬ್ದೇನ ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣುಪರತ್ವಂ ಪುರುಷ ಸೂಕ್ತಸ್ಯ ದರ್ಶಯತಿ. ಚ ಎಂಬ ಶಬ್ದದಿಂದ ಸೂತ್ರಕಾರರು ಏನು ಸೂಚನೆ ಮಾಡಿದ್ದಾರೆ?
ಪುರುಷ ವಿಧಮಪಿ ಚ ಅಂತಿದೆಯಲ್ಲ, ಅಲ್ಲಿ ಚ ಅಂದ್ರೆ ಸಕಲ ವೇದಗಳು, ಅಂದ್ರೆ ಎಲ್ಲ ಅಪೌರುಷೇಯ ಗ್ರಂಥಗಳು. ತಂತ್ರ ಅಂದ್ರೆ ಈ ಮಹಾಭಾರತ, ಮೂಲ ರಾಮಾಯಣ ಮತ್ತು ಪಂಚರಾತ್ರ ಮೊದಲಾದ ಇತಿಹಾಸಗಳು. ತಂತ್ರ ಅಂದ್ರೆ ಇಲ್ಲಿ ಇತಿಹಾಸ. ಮತ್ತೆ ಪುರಾಣಗಳು ಅಂದ್ರೆ ಭಾಗವತ ಮೊದಲಾದ 18 ಪುರಾಣಗಳು. ತಂತ್ರಗಳು ಮತ್ತು ಪುರಾಣಗಳು ಎರಡೂ ಪೌರುಷೇಯಗಳೇ. ಆದರೆ ತಂತ್ರ ಎಂಬ ಶಬ್ದದಿಂದ ಕೆಲವು ಬಾರಿ ಈ ತರ ಇತಿಹಾಸಗಳನ್ನು ಹೇಳ್ತಾರೆ. ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ. ಪುರಾಣ ಅಂದ್ರೆ 18 ಪುರಾಣಗಳು. ಕೆಲವು ಸರಿ ಎಲ್ಲಾ ಪೌರುಷೇಯ ಗ್ರಂಥಗಳನ್ನು ಸೇರಿಸಿ ತಂತ್ರ ಅಂತ ಹೇಳುವುದು ಇದೆ. ಕೆಲವು ಸರಿ ಎಲ್ಲಾ ಗ್ರಂಥಗಳನ್ನು ಸೇರಿಸಿ ತಂತ್ರ ಅಂತಲೂ ಹೇಳೋದಿದೆ, ಪೌರುಷೇಯ ಅಪೌರುಷೇಯ ಎಲ್ಲಾನು. ಆದ್ರಿಂದ ತಂತ್ರ ಅನ್ನೋದು ಅನೇಕ ಕಡೆ ಹೆಚ್ಚು ವಿವಾದಕ್ಕೆ ಒಳಗಾಗಿದ್ದು. ಹೀಗೆ ಅಲ್ಲೆಲ್ಲ ವಿಷ್ಣು ಪರತ್ವಮೇವ ಪುರುಷ ಸೂಕ್ತಸ್ಯ ದರ್ಶಯತಿ. ಪುರುಷ ಸೂಕ್ತವು ವಿಷ್ಣು ಪರ ಅನ್ನೋದನ್ನ ವೇದಗಳು ಹೇಳಿವೆ, ತಂತ್ರಗಳು ಹೇಳಿವೆ, ಪುರಾಣಗಳು ಹೇಳಿವೆ. ಬ್ರಹ್ಮಪುರಾಣ ಹೇಳಿದೆ, ತಥಾಚ ಬ್ರಾಹ್ಮೆ. ಏನದು? ಯಥೈವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣಂ ತಥೈವ ಮೇ ಮನೋ ನಿತ್ಯಂ ಭೂಯಾದ್ ವಿಷ್ಣುಪರಾಯಣಂ ಅಂತ. ಈ ಪುರುಷ ಸೂಕ್ತ ಅನ್ನೋದು ಯಾವತ್ತೂ ಕೂಡ ವಿಷ್ಣುವನ್ನೇ ಹೇಳ್ತದೆ, ಬೇರೆಯವ್ರನ್ನ ಹೇಳ್ತದೆ ಅನ್ನುವ ಸಂಶಯ ಪೂರ್ವ ಪಕ್ಷ ಎಲ್ಲೂ ಬಂದೇ ಇಲ್ಲ. ಅದರಂತೆ ನನ್ನ ಮನಸ್ಸು ಕೂಡ ಯಾವತ್ತೂ ವಿಷ್ಣುಪರವೇ ಆಗಿದೆ. ಅದು ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನು ಅದು ಧ್ಯಾನಿಸಿಯೇ ಇಲ್ಲ, ಸರ್ವೋತ್ತಮ ಅಂತ ಧ್ಯಾನಿಸಿಯೇ ಇಲ್ಲ ಅಂತ ತಾತ್ಪರ್ಯ. ಯಥಾ ಮತ್ತು ತಥಾ ಅಂತಿದೆಯಲ್ಲ, ಅದಕ್ಕೆ ಹೇಗೆ ಹಾಗೆ ಅಂತನೂ ಒಂದು ಅರ್ಥ. ಇನ್ನೊಂದು, ಈ ತರ ಇರುವುದರಿಂದ ಹೀಗಾಗಿದೆ ಅಂತ ಕಾರಣವನ್ನು ತೋರಿಸುವ ಶಬ್ದವೂ ಅದಾಗಬಹುದು. ಅವ್ಯಯಗಳಿಗೆ ಅನೇಕ ತರದ ಅರ್ಥ ಇರ್ತವೆ. ಯಥಾ ಹಿ ಭಗವಾನೇವ ಸುತಸ್ಸದಸಚ್ಚೇತ ಸತ್ಯೇನಾನೇನ ಸರ್ವೇ ಯಾಂತು ನಾಶಮುಪದ್ರವಾಹ ಮೊದಲಾದ ನಾರಾಯಣ ವರ್ಮದಲ್ಲಿ ವಸ್ತುತಃ ಭಗವಂತನೇ ಎಲ್ಲ ಸದಸನ್ಮಯನಾಗಿದ್ದಾನೆ. ಕಾರ್ಯಕಾರಣ ರೂಪದ ಪ್ರಪಂಚ ಎಲ್ಲ ಅವನೇ ಆಗಿದ್ದಾನೆ. ಈ ಒಂದು ಸತ್ಯವನ್ನು ತಿಳಿದಿದ್ದರಿಂದ ನನ್ನ ಎಲ್ಲ ಉಪದ್ರವಗಳು ಹೋಗಲಿ ಅಂತ ಅಲ್ಲಿ ನಾರಾಯಣ ವರ್ಮದಲ್ಲಿದೆ. ಅಲ್ಲಿಯೂ ಕೂಡ ಯಥಾ ಅಂದ್ರೆ ಹೇಗೆ, ತಥಾ ಅಂದ್ರೆ ಹಾಗೆ ಅಂತ ಅರ್ಥ ಮಾಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅನೇನ ಸತ್ಯೇನ, ಈ ಸತ್ಯವನ್ನು ನಾನು ತಿಳಿದಿದ್ದರಿಂದ ಅಂತ ಹೀಗಲ್ಲಿ ಶ್ಲೋಕಗಳು ಬಂದಿರೋದ್ರಿಂದ ಯಥಾ ಇವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣಂ. ಪುರುಷ ಸೂಕ್ತ ಎಂಬುದು ವಿಷ್ಣುಪರಾಯಣ ಯಾವಾಗಲೂ ಅಂತ ನಾನು ತಿಳಿದಿದ್ದರಿಂದ ಯತ್ ಅಹಂ ಜಾನಾಮಿ ತಥಾ ತತ್ ತೇನ ಕಾರಣೇನ ನನ್ನ ಮನಸ್ಸು ಕೂಡ ಯಾವತ್ತೂ ವಿಷ್ಣುಪರಾಯಣವಾಗಲಿ ಅಂತ ಈ ತರ ಬಂದಿದೆ. ಚತುರ್ವೇದ ಶಿಖಾ ಅಂತ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಇದೊಂದು ಪ್ರಾಯ ವೇದವಾಕ್ಯವೇ. ಚತುರ್ವೇದ ಶಿಖಾ ಅಂತ ಬೇರೆ ಇವತ್ತೆಲ್ಲಿ ಸಿಗೋದಿಲ್ಲ, ಆಚಾರ್ಯ ಮಾತ್ರ ಅದನ್ನ ಕೋಟ್ ಮಾಡ್ತಾರೆ ಅಲ್ಲಲ್ಲಿ. ಅಲ್ಲಿಯೂ ಕೂಡ ಅವನು ಸಹಸ್ರ ಶೀರ್ಷನಾಗಿದ್ದಾನೆ, ಪುರುಷ ಅಂತ ಅವನು ಪುರುಷ ಶಬ್ದದಿಂದ ಹೇಳಿದ್ದಾರೆ. ಹೀಗೆಲ್ಲ ಬಂದಿದೆ. ಮುಂದೆ ಏಷ ಹ್ಯೇವ ಅಚಿಂತಃ ಪರಃ ಪರಮಃ ಹರಿಃ ಅನಾದಿಃ ಅನಂತಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತಬಾಹುಃ ಅನಂತಗುಣಃ ಅನಂತರೂಪ ಇತಿ. ಇನ್ನೂ ಒಂದು ಅದರದೇ ಸೂಕ್ತ ಅಲ್ಲೇ ಬಂದಿರುವಂಥದ್ದು. ಇವನೇ ಅಚಿಂತ್ಯನಾಗಿದ್ದಾನೆ, ಪರ ಸರ್ವೋತ್ತಮ. ಪರ ಅಂದ್ರೆ ಭಿನ್ನ, ಪರಮ ಅಂದ್ರೆ ಸರ್ವೋತ್ತಮ, ಹರಿಹಿ ಅನಾದಿಹಿ ಅನಂತ ಗೊತ್ತಾಗ್ತದೆ. ಅನಂತ ಶೀರ್ಷ ಅನಂತ ತಲೆಗಳಿದ್ದವನು, ಅನಂತಾಕ್ಷ ಕಣ್ಗಳು, ಬಾಹು ಅನಂತ ಗುಣ ಇದ್ದವನು, ಅನಂತ ರೂಪ ಅಂತಿಷ್ಟು ಗೊತ್ತಾಗ್ತದೆ. ಚತುರ್ವೇದ ಶಿಖಾದ ಶ್ಲೋಕವನ್ನ ನಾವೀಗ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹಾಕಿ ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಇತಿ ಅಂತ ಹೇಳಿದ್ದಾರೆ. ಆ ಇತಿ ಅನ್ನೋದನ್ನು ಇನ್ವರ್ಟೆಡ್ ಕಾಮದಿಂದ ಹೊರಗಿಟ್ಟಿದ್ದಾರೆ. ಮುಂದೆ ಏಷ ಹ್ಯೇವ ಅಚಿಂತ್ಯ ಅನಂತರೂಪ ಅಂತ ಇಷ್ಟು ಹಾಕಿದ್ದಾರೆ. ಇದು ವಸ್ತುತಃ ಭಾಷ್ಯ ದೀಪಿಕಾ ಮತ್ತೆ ಬನ್ನಂಜ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಭಾಗ ಎಲ್ಲ ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ಏನ್ ಪಾಠ ಇದೆ ಅಂದ್ರೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಇತ್ಯೇಷ ಹ್ಯೇವ ಅಚಿಂತ್ಯ. ಇತಿ ಅನ್ನೋದು ಆ ಉಪನಿಷತ್ತಿನ
ವೇದವಾಕ್ಯದೇ ಒಂದು ಭಾಗ. ಇತ್ಯೇಷ ಹ್ಯೇವ ಚಿಂತ್ಯ ಪರಃ ಪರಮಃ ಹರಿಃ ಅನಾದಿಃ ಅನಂತಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತವಾಹು ಅನಂತಗುಣಃ ಅನಂತರೂಪಃ. ಇಷ್ಟಾದ ಮೇಲೆ ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗಬೇಕು. ಆಮೇಲೆ ಇತಿ ಅಂತಿದೆಯಲ್ಲ, ಇದಿ ಕೊನೆ ಎರಡನೇ ಇತಿ ಅಂತ ಅನ್ನೋದು ಅದು ಆಚಾರ್ಯರ ವಾಕ್ಯ. ಚತುರ್ವೇದ ಶಿಖಾಯಾಂಚ ಇತಿ ಉಕ್ತಂ ಅಂತ. ಆದ್ರಿಂದ ಆ ಮೊದಲನೇ ಕಡೆ ಅಲ್ಲೇನು ಬಂದಿದೆ ಅದನ್ನ ಸರಿಪಡಿಸ್ಕೋಬೇಕು. ಅದು ವೇದವಾಕ್ಯದಿಂದ ಹೊರಗಿರಬಾರ್ದು. ಆ ಇನ್ವರ್ಟೆಡ್ ಕಾಮ ತೆಗೆದು ಹಾಕ್ಬೇಕಲ್ಲಿ. ಸಹಸ್ರಪಾತ ಆದ್ಮೇಲೆ ಇರುವ ಇನ್ವರ್ಟೆಡ್ ಕಾಮ ತೆಗೆದು ಹಾಕಿ, ಆಮೇಲೆ ಏಷ ಹ್ಯೇವ ಚಿಂತ್ಯ ಅನ್ನೋದಲ್ಲಿರುವಂತಹ ಇನ್ವರ್ಟೆಡ್ ಕಾಮನು ತೆಗೆದು ಹಾಕಿ, ಅವೆಲ್ಲನೂ ಒಂದೇ ಮಾಡಬೇಕು. ಇತ್ಯೇಷ ನಡುವಿನ ದಂಡನೂ ತೆಗೆದು ಹಾಕಬೇಕು. ಇದು ನಮಗೆ ಭಾಷ್ಯ ದೀಪಿಕಾದಲ್ಲಿ ಕಂಡು ಬರ್ತದೆ. ಹಾಗೆ ಬನ್ನಂಜೆ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಪುಸ್ತಕದಲ್ಲಿ ಹಾಗೆ ಕಂಡು ಬರ್ತದೆ. ಈ ಕಳೆದ ದಿವಸ ಪಾಠ ಮಾಡುವಾಗಲೂ ಒಂದು ವೇದವಾಕ್ಯ ಬಂದಿತ್ತು, ಅತಃ ಇಮಮಾತ್ಮಾನು ಮನೋರಣೀಯಾಂಸನ್ ಅಂತ. ಅದನ್ನು ಬನ್ನಂಜೆ ಗೋವಿಂದಾಚಾರ್ಯರ ಸಂಪಾದನೆ ಮಾಡಿದ ಪುಸ್ತಕ ನೋಡಿ ಹೇಳಿದ್ದೆ. ಭಾಷ್ಯ ದೀಪಿಕಾದಲ್ಲೂ ಹಾಗೇ ಇದೆ. ನೀವೀಗ ತಿದ್ದುಕೊಂಡ್ರೆ ನಿಮ್ಮ ಮುಂದಿನವರು ಯಾರು ಅದೇ ಪುಸ್ತಕ ನೋಡಿ ಓದುವವರಿಗೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದ್ರೆ ಚತುರ್ವೇದ ಶಿಖಾಯಾಂಶ ಹೇಳಲ್ಪಟ್ಟಿದೆ. ಏನಂತ ಹೇಳಲ್ಪಟ್ಟಿದೆ? ಸಹಸ್ರ ಶೀರ್ಷ ಪುರುಷ ಸಹಸ್ರ ಅಕ್ಷ ಸಹಸ್ರಪಾತ್ ಇತಿ, ಹೀಗೆ ಹೇಳಲ್ಪಟ್ಟಿದೆ ಅಂತ ಆಗ್ತದೆ. ಆಮೇಲೆ ಮತ್ತೆ ಏಷ ಹ್ಯೇವ ಅಂತನೂ ಹೇಳಲ್ಪಟ್ಟಿದೆ ಅಂತ ಆಗ್ತದೆ. ಹಾಗೆಂದ್ರೆ ಆಚಾರ್ಯ ಅಭಿಪ್ರಾಯ ಆಗಿದ್ರೆ ಇತಿ ಚ ಅಂತಂತಿದ್ರು. ಅದರಿಂದ ಅದೆಲ್ಲ ಸರಿಯಲ್ಲ. ಎರಡು ಸಹಸ್ರ ಶೀರ್ಷ ಅನ್ನೋಲ್ಲಿ ಆರಂಭದಲ್ಲಿ ಇನ್ವರ್ಟೆಡ್ ಕಾಮ ಇರಲಿ, ಸಹಸ್ರಪಾತ್ ಆದ್ಮೇಲೆ ಇರುವ ಆ ಚಿಹ್ನ ಮತ್ತೆ ಏಷಹ್ಯೇವ ಅನ್ನುವಲ್ಲಿ ಆರಂಭದಲ್ಲಿರುವ ಚಿಹ್ನ ಎರಡನ್ನು ತೆಗೆದುಹಾಕಿ ನಡುವಿನ ದಂಡ ತೆಗೆದುಹಾಕಿರಿ. ಆವಾಗ ಅದೆಲ್ಲವೂ ಕೂಡ ಏಕೀಕೃತ ಅಂತ ಗೊತ್ತಾಗ್ತದೆ. ಚಶಬ್ದೇನ ಅಂತ ಭಾಷ್ಯದಲ್ಲಿದೆಯಲ್ಲ, ಇತ್ಯತಃ ಚಶಬ್ದೇನ ಅಂತ. ಅಲ್ಲಿ ಭಾಷ್ಯದಲ್ಲಿ ಆ ಚಶಬ್ದೇನ ಅಂತನ್ನೋ ಮಾತಿನಿಂದ ಸಕಲ ವೇದತಂತ್ರ ಪುರಾಣಾದಿಶು ವಿಷ್ಣು ಪರತ್ವಂ ಪುರುಷ ಸೂಕ್ತ ದರ್ಶಯತಿ. ಅದನ್ನು ಜಯತೀರ್ಥ ಹೇಳ್ತಾರೆ. ವಿಷ್ಣು ಪರತ್ವಂ ಪುರುಷ ಸೂಕ್ತ ಪ್ರಸಿದ್ಧಂ ಇತಿ ಸೂಚಯತಿ. ಅಪಿಪದೇನ ಏವ ಉಭಯ ಸಮುಚ್ಚಯ ಸಿದ್ಧೇಃ ನ ಅನ್ಯತ್ರ ಉಪಕ್ಷೀಣಃ ಚ ಶಬ್ದಃ. ಇಲ್ಲಿ ಚ ಅಂತ ಒಂದು ಶಬ್ದ ಇದೆ, ಮತ್ತೆ ಹಿಂದೆ ಅಪಿ ಅಂತ ಒಂದು ಶಬ್ದ ಇದೆ. ಅವೆರಡಕ್ಕೂ ಸ್ವಲ್ಪ ವ್ಯತ್ಯಾಸಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು. ಸೂತ್ರದಲ್ಲಿ ಅಪಿ ಅಂತ ಒಂದು ಶಬ್ದ ಇದೆ ಮತ್ತು ಚ ಅಂತ ಇನ್ನೊಂದು ಶಬ್ದ ಇದೆ. ಏನಮ್ ಈ ಭಗವಂತರನ್ನು ಅಧೀಯತೆ ಅವರೆಲ್ಲರೂ ಓದಿ ಅರ್ಥ ಮಾಡ್ಕೋತಾರೆ ಅಂತ ಇಷ್ಟು ಬಂದಿದೆ. ಅಲ್ಲಿ ಅಪಿ ಎಂಬ ಶಬ್ದ ಏನನ್ನು ಹೇಳ್ತದೆ ಮತ್ತು ಚ ಅಂತ ಇನ್ನೊಂದು ಪ್ರತ್ಯೇಕ ಏನು? ಯಾಕಂದ್ರೆ ವ್ಯಾಕರಣ ದೃಷ್ಟಿಯಿಂದ ಅಪಿ ಮತ್ತು ಚ ಅನ್ನೋದು ಎರಡು ಕೂಡ ಸಮಾನಾರ್ಥಕ. ಅವೆರಡನ್ನ ಯಾಕೆ ಪ್ರಯೋಗ ಮಾಡಿದ್ದಾರೆ ಸೂತ್ರಕಾರರು ಅಂತ ಒಂದು ಸಂಶಯ ಬರಬಹುದು. ಅದಕ್ಕೆ ಏನು ಅರ್ಥ ಮಾಡಬೇಕು ಅಂದ್ರೆ, ಅಪಿ ಎಂಬ ಪದದಿಂದ ಆ ಪ್ರಕರಣ ಯಾವುದು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದಂತೆ ಪ್ರಕರಣ ಯಾವುದು ಅಂತ ಅನ್ನೋದನ್ನು ಗಮನಿಸಬೇಕು. ಆ ಪ್ರಕರಣ ಮತ್ತು ಸಮಾಖ್ಯ, ಪುರುಷ ಸೂಕ್ತದ ಸಮಾಖ್ಯ, ಇಷ್ಟನ್ನೆಲ್ಲ ಆ ಅಪಿ ಎಂಬ ಶಬ್ದ ತಿಳಿಸಿಕೊಟ್ಟಿದೆ. ಅಪಿ ಎಂಬ ಶಬ್ದದ ಕೆಲಸ ಅಷ್ಟು. ಚ ಎಂಬ ಶಬ್ದ ಆ ಕೆಲಸ ಮಾಡೋದಿಲ್ಲ. ಅದು ಮಾಡುವುದೇನೆಂದ್ರೆ ಪುರುಷ ಸೂಕ್ತದ ಸಮರ್ಥನೆ ಇದೆ ಅಂತ ಹೇಳುವುದು. ಪುರುಷ ಸೂಕ್ತ ಅಂತ ಅನ್ನೋದು ವಿಷ್ಣುಪರ ಅಂತ ತೋರಿಸುವುದು, ಅದೆಲ್ಲ ಪುರಾಣಾದಿಗಳಲ್ಲಿ ಆ ಥರ ಇದೆ ಅಂತ ತೋರಿಸುವುದು ಚ ಶಬ್ದದ ಕೆಲಸ. ಅಪಿ ಶಬ್ದದ ಕೆಲಸ ಛಾಂದೋಗ್ಯ ಉಪನಿಷತ್ತಿನ ಪ್ರಕರಣವನ್ನು ಗಮನಿಸಿರಿ, ಮತ್ತೆ ಪುರುಷ ಸೂಕ್ತದ ಸಮಾಖ್ಯ ಇದೆ ಅನ್ನೋದನ್ನು ಗಮನಿಸಿರಿ ಅಂತ ಹೇಳಿ ಸುಮ್ಮನೆ ಆಗ್ತದೆ. ಚ ಎಂಬ ಶಬ್ದ ಈ ಪುರುಷ ಸೂಕ್ತವು ವಿಷ್ಣುಪರ ಅಂತ ಬೇರೆ ಬೇರೆ ಪುರಾಣಗಳಲ್ಲಿಯೂ ಬಂದಿದೆ ಅನ್ನೋದನ್ನು ಗಮನಿಸಿರಿ ಅಂತ ಹೇಳ್ತದೆ. ಅದಕ್ಕಾಗಿ ಆ ಅಪಿ ಎಂಬ ಶಬ್ದ ಮತ್ತು ಚ ಎಂಬ ಶಬ್ದ ಯಾಕೆ ಬೇರೆ ಬೇರೆ ಪ್ರಯೋಗ ಮಾಡಿದ್ದಾರೆ, ಅದು ವ್ಯರ್ಥ ಅಲ್ವಾ ಅನ್ನೋ ಪ್ರಶ್ನೆಗೆ ಏನೂ ಅವಕಾಶ ಇಲ್ಲ ಅಂತ ಅಭಿಪ್ರಾಯ. ಯಾವುದದು ವೇದಾದಿಗಳು ಅಂತಂದ್ರೆ ತಥಾಚ ಅಂತ ಮುಂದೆ ಇನ್ನೂ ಕೆಲವು ಮಾತುಗಳನ್ನು ತೋರಿಸ್ತಾರೆ. ಅದನ್ನು ಮುಂದಿನ ದಿವಸ ನೋಡೋಣ. ಅಲ್ಲಿ ಚಶಬ್ದ ಅನ್ಯತ್ರ ಉಪಕ್ಷೀಣ ಅಂತಿದೆಯಲ್ಲ, ಆ ಚಶಬ್ದ ಮಾಡಬೇಕಾದ ಕೆಲಸ ಅದು ಹಿಂದೆ ಅಪಿಶಬ್ದದಿಂದಲೇ ಆಗಿ ಹೋಗಿದೆಯಲ್ಲ ಅಂತ ಪ್ರಶ್ನೆ ಮಾಡಬೇಡಿ. ನ ಉಪಕ್ಷೀಣ, ಚಶಬ್ದಕ್ಕೆ ಬೇರೆ ಕೆಲಸ ಇದೆ, ಅದು ಅದರ ಶಬ್ದದ ಅರ್ಥ. ಉಪಕ್ಷೀಣ ಅಂದ್ರೆ ಅದು ತನ್ನ ಕೆಲಸವನ್ನ ಮಾಡಬೇಕಾಗಿರುವುದು. ಇದೇನು ಉಪಕ್ಷೀಣ ಅಂದ್ರೆ ಸೋತು ಹೋಗಿರೋದು, ವ್ಯರ್ಥವಾಗಿರೋದು ಅಂತ, ಏನು ಸತ್ವ ಇಲ್ಲದೆ ಇರೋದು ಅಂತ ಅರ್ಥ. ನಾನು ಮೊದಲು ತನ್ನ ಕೆಲಸವನ್ನು ಮಾಡಬೇಕಾಗಿರೋದು ಅಂತ ಅರ್ಥ ಹೇಳಿದೆ. ಹಾಗಲ್ಲ, ಕ್ಷೀಣ ಆಗಿರುವುದು ಅಂದ್ರೆ ಅರ್ಥವನ್ನು ಕಳ್ಕೊಂಡಿರೋದು, ಅದಕ್ಕೇನು ಕೆಲಸ ಉಪಯೋಗ ಇಲ್ಲದೆ ಇರೋದು ಅಂತ.
ಅಫೀಮ್ ಶಬ್ದದಿಂದಲೇ ಎಲ್ಲಾ ಕೆಲಸ ಆಗಿ ಹೋಗ್ತದಲ್ಲ, ಅದರಿಂದ ಚ ಶಬ್ದ ಯಾಕೆ ಪ್ರಯೋಗ ಮಾಡಿದ್ರಿ, ಅದು ವ್ಯರ್ಥ ಅಲ್ವಾ, ಅದು ಉಪಕ್ಷೀಣ ಅಲ್ವಾ ಅಂತ ಪ್ರಶ್ನೆ ಬಂದ್ರೆ, ಅನ್ಯತ್ರ ಉಪಕ್ಷೀಣ ಚ ಶಬ್ದ ಅದು ವ್ಯರ್ಥ ಅಲ್ಲ. ಯಾಕಂದ್ರೆ ಅದು ಪುರಾಣ ಪ್ರಸಿದ್ಧಿಯನ್ನು ತೋರಿಸ್ತದೆ. ಪುರುಷ ಸೂಕ್ತವು ವಿಷ್ಣುಪರ ಅನ್ನೋದಕ್ಕೆ ಪುರಾಣ ಪ್ರಸಿದ್ಧಿಯನ್ನು ತೋರಿಸ್ತದೆ ಅಂತ ಅದರ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.